Good morning, students. Myself, Sunil Rajje, Department of Commerce, Union Christian College, Shiragat, Tumkur. Today's topic is operating system and functions of operating system. Operating system and functions of operating system. ನಿಮ್ಮ 4th ಸೆಮ್ ಕಂಪ್ಯೂಟರ್ ಬಿಸ್ನೆಸ್ ಅಪ್ಲಿಕೇಶನ್ ಅಥವಾ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಇನ್ ಬಿಸ್ನೆಸ್ ಅನ್ನೋ ಸಬ್ಜೆಕ್ಟ್ ನಲ್ಲಿ ಇರ್ತಕ್ಕಂಥ ಟಾಪಿಕ್ ಇದೆ. ಯೂನಿಟ್ 1. ಓಕೆ, ಟುಡೇಸ್ ಟಾಪಿಕ್ ಯೂನಿಟ್ 1 ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಇನ್ ಬಿಸ್ನೆಸ್, ಆಪರೇಟಿಂಗ್ ಸಿಸ್ಟಮ್ ಅಂಡ್ ಫಂಕ್ಷನ್ಸ್ ಆಫ್ ಆಪರೇಟಿಂಗ್ ಸಿಸ್ಟಮ್ ನ ಡಿಸ್ಕಸ್ ಮಾಡೋಣ. ಓಕೆ, ಈಗಾಗಲೇ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ದೆ ಆಪರೇಟಿಂಗ್ ಸಿಸ್ಟಮ್ ಅಂದ್ರೆ ಏನು ಅಂತ. ಅಂಡ್ ದೆನ್ ಆಪರೇಟಿಂಗ್ ಸಿಸ್ಟಮ್ ಅಂತ ಪಾಠ ಹೇಳ್ತಾ ಇರ್ಬೇಕಾದ್ರೆ ನಿಮ್ಮ ಮೊಬೈಲ್ಗೂ ಸಹ ಅದನ್ನ ಎಕ್ಸಾಂಪಲ್ ನ ಕೊಡ್ತಾ ನಿಮ್ಮ ಮೊಬೈಲ್ ಜೊತೆ ಕಂಪ್ಯಾರಿಸನ್ ಮಾಡ್ತಾ ಪಾಠ ಮಾಡ್ತೀನಿ ಅಂತಾನು ಹೇಳಿದೆ. ರೈಟ್, ಆಪರೇಟಿಂಗ್ ಸಿಸ್ಟಮ್ ಇಸ್ ಎ ಕಂಪ್ಯೂಟರ್ ಪ್ರೋಗ್ರಾಮ್. ಅದೊಂದು ಸಾಫ್ಟ್ವೇರ್, ಅದೊಂದು ಪ್ರೋಗ್ರಾಮ್. ಆಪರೇಟಿಂಗ್ ಸಿಸ್ಟಮ್ OS ಅಂತಕ್ಕಂಥದ್ದು ಒಂದು ಪ್ರೋಗ್ರಾಮು, ಒಂದು ಸಾಫ್ಟ್ವೇರ್ ವಿಚ್ ಆಕ್ಟ್ಸ್, ಅದು ಕೆಲಸ ಮಾಡುತ್ತೆ, ಚಟುವಟಿಕೆ ಮಾಡುತ್ತೆ, ಪರ್ಫಾರ್ಮ್ ಮಾಡುತ್ತೆ as an intermediate. Intermediate ಅಂದ್ರೆ it's act as an middleman, it's act as an intermediary, right? ಮಧ್ಯವರ್ತಿಯಾಗಿ ಕೆಲಸ ಮಾಡುತ್ತೆ. ಬಿಟ್ವೀನ್, ಯಾರ ನಡುವೆ ಮಧ್ಯವರ್ತಿಯಾಗಿ ಕೆಲಸ ಮಾಡುತ್ತೆ? ಬಿಟ್ವೀನ್ the user of the computer and the computer hardware. ಕಂಪ್ಯೂಟರ್ ಹಾರ್ಡ್ವೇರ್ ಇರುತ್ತಲ್ಲ, ಕಂಪ್ಯೂಟರ್ ಬಾಕ್ಸ್ ಇರುತ್ತಲ್ಲ, ಮಾನಿಟರ್ ಅಂತೆ, ಕೀಬೋರ್ಡ್ ಅಂತೆ, ಮೌಸ್ ಅಂತೆ, ಪ್ರೊಸೆಸರ್ CPU ಅಂತೆ, ರೈಟ್, ಪ್ರಿಂಟರ್, ಇವೆಲ್ಲ ಇರ್ತಾವಲ್ಲ, ಈ ಹಾರ್ಡ್ವೇರ್ ಜೊತೆ ನಾವು ಮಾತನಾಡಬಹುದು, ಹಾರ್ಡ್ವೇರ್ ಜೊತೆ ಕಮ್ಯುನಿಕೇಟ್ ಮಾಡಬಹುದು, ಹಾರ್ಡ್ವೇರ್ ಜೊತೆ ಕನೆಕ್ಷನ್, ನಮಗೂ ಹಾರ್ಡ್ವೇರ್ಗೂ ಕನೆಕ್ಟ್ ಮಾಡ್ತಕ್ಕಂಥದ್ದೇ ಆಪರೇಟಿಂಗ್ ಸಿಸ್ಟಮ್. ಅದರಲ್ಲಿ ನಿಮ್ ಸಿಲೆಬಸ್ ನಲ್ಲಿ ಇರ್ತಕ್ಕಂಥದ್ದು ವಿಂಡೋಸ್ ಅನ್ನ ಆಪರೇಟಿಂಗ್ ಸಿಸ್ಟಮ್, ರೈಟ್. ಹಾಗಾದ್ರೆ ಆಪರೇಟಿಂಗ್ ಸಿಸ್ಟಮ್ ಅಂದ್ರೆ ಅದು ಒಂದು ಸಾಫ್ಟ್ವೇರ್ ವಿಚ್ ಲಿಂಕ್ಸ್ ದ ಯೂಸರ್ ಅಂಡ್ ದ ಕಂಪ್ಯೂಟರ್. ಯೂಸರ್ನ ಕಂಪ್ಯೂಟರ್ನ ಲಿಂಕ್ ಮಾಡುತ್ತೆ. ಕ್ಲಿಯರ್? ಹಾಗಾದ್ರೆ ಕಂಪ್ಯೂಟರ್ ಅಂದ್ರೆ ಜಸ್ಟ್ ಇಟ್ಸ್ ಎ ಡಮ್ ಮೆಷಿನ್, ಒಂದು ಡಿವೈಸ್. ಅದಕ್ಕೆ ನಮ್ಮ ಜೊತೆ ಮಾತಾಡ್ಬೇಕು, ನಾವು ಅದ್ರ ಜೊತೆ ಮಾತಾಡ್ಬೇಕು, ಅಥವಾ ನಾವು ಅದ್ರ ಜೊತೆ ಲಿಂಕ್ ಆಗ್ಬೇಕು ಅಂದ್ರೆ ಆಪರೇಟಿಂಗ್ ಸಿಸ್ಟಮ್ ಬೇಕು. ಆಪರೇಟಿಂಗ್ ಸಿಸ್ಟಮ್ ಅಂತಕ್ಕಂಥದ್ದು ಸಾಫ್ಟ್ವೇರು, ರೈಟ್. ನಿಮ್ಗೆ ಸಿಲೆಬಸ್ ನಲ್ಲಿ ಇರ್ತಕ್ಕಂಥದ್ದು ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್. ಕ್ಲಿಯರ್? ಹಾಗಾದ್ರೆ ಓವರ್ ಆಲ್ ಆಪರೇಟಿಂಗ್ ಸಿಸ್ಟಮ್ ಏನ್ ಕೆಲಸ ಮಾಡುತ್ತೆ ಅಂತ, ರೈಟ್. ಫಂಕ್ಷನ್ಸ್ ಆಫ್ ಆಪರೇಟಿಂಗ್ ಸಿಸ್ಟಮ್, ರೈಟ್. ನಿಮ್ಮ ಮೊಬೈಲ್ ಹ್ಯಾಂಗ್ ಆಗ್ತಿದ್ರೆ ಫ್ಲಾಶ್ ಮಾಡಿಸ್ತೀವಿ ಅಂತ ಹೇಳ್ತೀರಾ, ಅಥವಾ ಮೊಬೈಲ್ ಫೋನ್ಗಳನ್ನ ತಗೊಳ್ಬೇಕಾದ್ರೆ ಆಂಡ್ರಾಯ್ಡ್ ವರ್ಷನ್ಗಳಿದಾವೆ ಅಂತ ಕೇಳಿದ್ದೀರಾ. ಆಂಡ್ರಾಯ್ಡ್ ಅಂತಕ್ಕಂಥದ್ದು ಆಪರೇಟಿಂಗ್ ಸಿಸ್ಟಮ್ ಮೊಬೈಲ್ ನಲ್ಲಿ. ಹಾಗಾದ್ರೆ ಕಂಪ್ಯೂಟರ್ ನಲ್ಲಿ ವಿಂಡೋಸ್ ಅನ್ನೋದು ಒಂದು ಆಪರೇಟಿಂಗ್ ಸಿಸ್ಟಮ್. ಆಂಡ್ರಾಯ್ಡ್ ವರ್ಷನ್ ಬೇರೆ ಬೇರೆ ಇದಾವೆ. ಜಿಂಜರ್ ಬರ್ಡ್ ಅಂತ ಇದೆ, ಐಸ್ ಕ್ರೀಮ್ ಸ್ಯಾಂಡ್ವಿಚ್ ಅಂತ ಇದೆ, ಲಾಲಿಪಾಪ್ ಅಂತ ಇದೆ, ಮಾರ್ಷ್ಮೆಲ್ಲೋ ಅಂತ ಇದೆ, ರೈಟ್. ಇವೆಲ್ಲವನ್ನು ಬೇರೆ ಬೇರೆ ವರ್ಷನ್ಸ್. ಹಾಗೇನೆ ವಿಂಡೋಸ್ ಅಲ್ಲೂ ಬೇರೆ ಬೇರೆ ವರ್ಷನ್ಸ್ ಇದೆ. ಹಾಗಾದ್ರೆ ನಿಮ್ಮ ಮೊಬೈಲ್ ಸ್ವಿಚ್ ಆನ್ ಮಾಡಿದಾಗ, ರೈಟ್, ಕಾಂಟ್ಯಾಕ್ಟ್ ಹೋಗ್ಬೋದು, ಮೆಸೇಜಿಂಗ್ ಹೋಗ್ಬೋದು, ಸೆಟ್ಟಿಂಗ್ಸ್ ಹೋಗ್ಬೋದು ಅಲ್ವಾ? ಇವೆಲ್ಲವನ್ನು ಆಗ್ಬೇಕು ಅನ್ನೋದಾದ್ರೆ, ರೈಟ್, ಮಧ್ಯದಲ್ಲಿ ನಮ್ಗೆ ಇಂಟರ್ಮೀಡಿಯೇಟ್ ಬೇಕು. ಆ ಇಂಟರ್ಮೀಡಿಯೇಟ್ ಯಾವ್ದಪ್ಪ ಅಂದ್ರೆ ದಟ್ ಈಸ್ ಆಪರೇಟಿಂಗ್ ಸಿಸ್ಟಮ್. ಹಾಗಾದ್ರೆ ಆಪರೇಟಿಂಗ್ ಸಿಸ್ಟಮ್ ಅನ್ನ ಇನ್ಸ್ಟಾಲ್ ಮಾಡ್ಕೊಂಡ್ರೆ, ನೀವು ಆಪರೇಟಿಂಗ್ ಸಿಸ್ಟಮ್ ಅನ್ನ OS ಅನ್ನ ನಿಮ್ಮ ಕಂಪ್ಯೂಟರ್ಗೆ ಹಾಕಿಸ್ಕೊಂಡ್ರೆ ಏನ್ ಕೆಲಸಗಳು ಮಾಡ್ತದೆ ಅಂತಕ್ಕಂಥದ್ದು ಫಂಕ್ಷನ್ಸ್ ಆಫ್ ಆಪರೇಟಿಂಗ್ ಸಿಸ್ಟಮ್. ಟೈಟಲ್ ಅರ್ಥ ಆಯ್ತಾ? ರೈಟ್. ಹಾಗಿದ್ಮೇಲೆ ದ ಫಸ್ಟ್ ಅಂಡ್ ದ ಫಾರ್ಮೋಸ್ಟ್ ಫಂಕ್ಷನ್ ಈಸ್ ಇಟ್ ಕಂಡಕ್ಟ್ಸ್ ಎ ಪ್ರೋಸೆಸ್ ಕಾಲ್ಡ್ ಆಸ್ ಬೂಟಿಂಗ್, ರೈಟ್. ಈ ಆಪರೇಟಿಂಗ್ ಸಿಸ್ಟಮ್ OS ಇನ್ಸ್ಟಾಲ್ ಮಾಡಿಸ್ಕೊಂಡ್ರೆ, ವಿಂಡೋಸ್ ಅಂತ ಹಾಕ್ಸ್ಕೊಂಡ್ಬಂದ್ರೆ ದುಡ್ಡು ಕೊಟ್ಟು, ರೈಟ್, ಆ ಕಂಪ್ಯೂಟರ್ ಖಾಲಿ ಡಬ್ಬಕ್ಕೆ ವಿಂಡೋಸ್ ಹಾಕ್ಸ್ಕೊಂಡ್ ಬಂದ್ರೆ ಏನ್ ಫಂಕ್ಷನ್ ಮಾಡುತ್ತೆ ಅಂದ್ರೆ ಇಟ್ ಕಂಡಕ್ಟ್ಸ್ ಎ ಪ್ರೋಸೆಸ್ ಕಾಲ್ಡ್ ಬೂಟಿಂಗ್. ಬೂಟಿಂಗ್ ಅನ್ನುವಂತಹ ಒಂದು ಪ್ರೋಸೆಸ್ ಅನ್ನ ಕಂಡಕ್ಟ್ ಮಾಡುತ್ತೆ ಅಂತ. ಬೂಟಿಂಗ್ ಪದ ಎಲ್ಲೋ ಕೇಳಿದೀವಿ ಅಂತ ಅನಿಸ್ತಿರುತ್ತೆ ನಿಮಗೆ.
ಅಥವಾ ಬದಲಾಗಿ ಲೋಡಿಂಗ್ ಅಂತ ಎಲ್ಲೋ ಕೇಳಿರ್ತೀರ. ಎಕ್ಸಾಂಪಲ್, ನಿಮ್ಮ ಟಿವಿ ಆನ್ ಮಾಡಿದಾಗ ಟಿವಿನಲ್ಲಿ ರೌಂಡ್ ಆಗಿ ಬೂಟಿಂಗ್ ಅಥವಾ ಲೋಡಿಂಗ್ ಅಂತ ಬರ್ತಿರುತ್ತೆ. ಅಥವಾ ನಿಮ್ಮ ಟಿವಿಗೆ ರೈಟ್ CD ಪ್ಲೇಯರ್ ಅನ್ನ ಕನೆಕ್ಟ್ ಮಾಡಿದಾಗ CD ಹಾಕಿದಾಗ ಲೋಡಿಂಗ್ ಅಂತ ಬರ್ತಿರುತ್ತೆ. ಅಥವಾ ವೆರಿ ಸಿಂಪಲ್, ಎಲ್ರಿಗೂ ಗೊತ್ತಿರೋ ಅಂಥದ್ದು, ನಿಮ್ಮ ಫೋನ್ ಸ್ವಿಚ್ ಆನ್ ಮಾಡಿದಾಗ ಬೆಳಕು ಬರುತ್ತೆ, ಲೋಡಿಂಗ್ ಅಂತ ಕಾಣಿಸ್ತಿರುತ್ತೆ, ಅದೇ ಬೂಟಿಂಗ್. ದಿಸ್ ಈಸ್ ದ ಫಸ್ಟ್ ಪ್ರೋಸೆಸ್. ಬೂಟಿಂಗ್ ಅಂತಕ್ಕಂಥದ್ದು ಫಸ್ಟ್ ಪ್ರೋಸೆಸ್. ಯಾವುದರಲ್ಲಿ? ಕಂಪ್ಯೂಟರ್ನಲ್ಲಿ. ಕಂಪ್ಯೂಟರ್ ಸ್ವಿಚ್ ಆನ್ ಮಾಡಿದಾಗ ರೈಟ್ ಪವರ್ ಬಟನ್ ಒತ್ತಿದಾಗ ಲೈಟ್ ಬರುತ್ತಲ್ಲ, ಅದನ್ನ ಬೂಟಿಂಗ್ ಅಂತ ಕರೀತಾರೆ. ಇಟ್ಸ್ ದ ಫಸ್ಟ್ ಪ್ರೋಸೆಸ್. ಏನ್ ಮಾಡುತ್ತಿದ್ದು? ಇಟ್ ಟೇಕ್ಸ್ ಪ್ಲೇಸ್ the moment the computer electronic switch is put on. ಇದು ಯಾವಾಗ ಸ್ಟಾರ್ಟ್ ಆಯ್ತು, ಯಾವಾಗ ರನ್ ಆಗುತ್ತೆ ಬೂಟಿಂಗ್ ಅಂದ್ರೆ? ಕಂಪ್ಯೂಟರ್ ಸ್ವಿಚ್ ಆನ್ ಮಾಡ್ತಿದ್ದಂಗೆ. ರೈಟ್. ಡ್ಯೂರಿಂಗ್ ದಿಸ್ ಪ್ರೋಸೆಸ್, ಆ ಸಂದರ್ಭದಲ್ಲಿ, ಆ ಪ್ರೋಸೆಸ್ ಆಗುವಾಗ ಆಲ್ ದ ಪೆರಿಫೆರಲ್ಸ್ ಅಂದ್ರೆ ಪಾರ್ಟ್ಸ್ ಅಂತ. ರೈಟ್. ಕಂಪ್ಯೂಟರ್ ಪೆರಿಫೆರಲ್ಸ್ ಅಂದ್ರೆ ಮೌಸ್, ಕೀಬೋರ್ಡ್, ಪ್ರಿಂಟರ್, ಸ್ಕ್ಯಾನರ್, ಮಾನಿಟರ್, ರೈಟ್. ಇವನ್ನ ಪೆರಿಫೆರಲ್ಸ್ ಅಂತ ಕರೀತಾರೆ ಅಥವಾ ಪಾರ್ಟ್ಸ್ ಅಂತ ಕರೀತಾರೆ. ಆಲ್ ದ ಪಾರ್ಟ್ಸ್ ಕನೆಕ್ಟೆಡ್ ಟು ದ ಕಂಪ್ಯೂಟರ್ ಕನೆಕ್ಟ್ ಆಗಿರ್ತಾವಲ್ಲಪ್ಪ, ಇವೆಲ್ಲ ಪಾರ್ಟ್ಗಳ, ಮೌಸ್, ಕೀಬೋರ್ಡ್ ಎಲ್ಲ ಒಂದ್ಸರಿ ಲೈಟ್ ಬರುತ್ತೆ ನೋಡಿ ಕಂಪ್ಯೂಟರ್ ಆನ್ ಮಾಡಿದಾಗ. ಎಸ್, ಅದೇ ಬೂಟಿಂಗ್ ಪ್ರೋಸೆಸ್. ನೋಡಿ, ಕನೆಕ್ಟೆಡ್ ಟು ದ ಕಂಪ್ಯೂಟರ್ ಆರ್ ಚೆಕ್ಡ್ ಅಂಡ್ ವ್ಯಾಲಿಡೇಟೆಡ್. ಕನೆಕ್ಷನ್ ಎಲ್ಲ ಒಂದ್ಸರಿ ಲೈಟ್ ಬ್ಲಿಂಕ್ ಆಗಿ ಕೀಬೋರ್ಡು, ಮೌಸು, CPU, ಸ್ಪೀಕರ್, ರೈಟ್, ಎಲ್ಲದಕ್ಕೂ ಒಂದ್ಸರಿ ಪವರ್ ಹೋಗಿ ವ್ಯಾಲಿಡೇಟ್ ಮಾಡುತ್ತೆ ಕರೆಕ್ಟ್ ಆಗಿದೆಯಾ ಅಂತ. ಅಟ್ ದ ಎಂಡ್ ಆಫ್ ದಿಸ್ ವ್ಯಾಲಿಡೇಟಿಂಗ್ ಪ್ರೋಸೆಸ್, ಆ ಲೈಟ್ ಎಲ್ಲ ಹೋಗಿ ಸ್ವಲ್ಪ ಹೊತ್ತು ಬೇಕು ಲೈಟ್ ಆಫ್ ಆಗಲಿಕ್ಕೆ, ವ್ಯಾಲಿಡೇಟಿಂಗ್ ಪ್ರೋಸೆಸ್, ದ ಆಪರೇಟಿಂಗ್ ಸಿಸ್ಟಮ್ ಸಿಗ್ನಲ್ಸ್ ದ ಯೂಸರ್ ಟು ಬಿಗಿನ್ ವರ್ಕಿಂಗ್ ಆನ್ ದ ಕಂಪ್ಯೂಟರ್. OS ಓಕೆ ನೀವು ಬಳಸಿ ಅಂತ ಇನ್ಸ್ಟ್ರಕ್ಷನ್ಸ್ ಕೊಡುತ್ತೆ. ಓಕೆ, ಯು ಮೇ ಯೂಸ್ ಅಂತ ಒಂದು ಪರ್ಮಿಷನ್ ಕೊಟ್ಟ ಹಾಗೆ. ಇದು ಫಸ್ಟ್ ಪ್ರೋಸೆಸ್. ಬೂಟಿಂಗ್ ಪ್ರೋಸೆಸ್ ಮಾಡುತ್ತೆ ಅಂದ್ರೆ ಎಲ್ಲ ಪಾರ್ಟ್ಸ್ಗೂ ಕರೆಂಟ್ ಹೋಗಿ, ಓಕೆ ಎಲ್ಲ ಪಾರ್ಟ್ಸು ಕರೆಕ್ಟ್ ಆಗಿದ್ರೆ, ರೈಟ್, ಎಲ್ಲ ಪಾರ್ಟ್ಸು ಕರೆಕ್ಟ್ ಆಗಿದ್ರೆ ಇದು ಓಕೆ ಬಳಸಿ ಅಂತ ಒಂದು ಇನ್ಸ್ಟ್ರಕ್ಷನ್ಸ್ ಕೊಡುತ್ತೆ. ಕ್ಲಿಯರ್? ಓಕೆ, ಸೆಕೆಂಡ್ ಫಂಕ್ಷನ್ ನೋಡೋಣ. ಇಟ್ ಲೋಡ್ಸ್ ದ ಯೂಸರ್ ಪ್ರೋಗ್ರಾಮ್ ಇನ್ ಟು ದ ಮೆಮೊರಿ. It loads the user program into the memory. Right? ಈ ಪ್ರೋಗ್ರಾಮ್ಗಳನ್ನ ಮೆಮೊರಿಗೆ ಲೋಡ್ ಮಾಡುತ್ತೆ. ಪ್ರೋಗ್ರಾಮ್ ಅಂದ್ರೆ ಸಾಫ್ಟ್ವೇರ್. ಸಾಫ್ಟ್ವೇರ್ ಅಂದ್ರೆ ಮೊಬೈಲ್ ಭಾಷೆನಲ್ಲಿ ನೀವು ಹೇಳ್ತಿರಲ್ಲ ಅಪ್ಲಿಕೇಶನ್. ರೈಟ್. ಈ ಅಪ್ಲಿಕೇಶನ್ಗಳನ್ನ ಮೆಮೊರಿಗೆ ಲೋಡ್ ಮಾಡುತ್ತೆ. ರೈಟ್. ಅಪ್ಲಿಕೇಶನ್ಗಳನ್ನ ಮೆಮೊರಿಗೆ ಲೋಡ್ ಮಾಡುತ್ತೆ. ಟೇಕ್ ಫಾರ್ ಎಕ್ಸಾಂಪಲ್, ನಿಮ್ಮ ಮೊಬೈಲ್ ಸ್ವಿಚ್ ಆನ್ ಮಾಡಿದ ತಕ್ಷಣ ರೈಟ್ ಏನ್ ಬರುತ್ತೆ? ಸ್ವಿಚ್ ಆನ್ ಮಾಡಿದ ತಕ್ಷಣನೇ ಕಾಂಟ್ಯಾಕ್ಟ್ಸ್ ಓಪನ್ ಮಾಡಕ್ಕಾಗಲ್ಲ, ಸೆಟ್ಟಿಂಗ್ಸ್ ಓಪನ್ ಮಾಡಕ್ಕಾಗಲ್ಲ, ಮೆಸೇಜಸ್ ಓಪನ್ ಮಾಡಕ್ಕಾಗಲ್ಲ. ರೈಟ್. ಏನಂತ ವೇಟ್ ಅಂತ ಒಂದು ಇಂಡಿಕೇಶನ್ ತೋರಿಸಿದ್ರೆ, ಅಥವಾ ಲಾಕ್ ಓಪನ್ ಆಗ್ಲಿ ಅಥವಾ ಕಾಂಟ್ಯಾಕ್ಟ್ಸ್ ಮೇಲೆ ಕ್ಲಿಕ್ ಮಾಡ್ತಿದ್ರು ಸಹ ಅದು ಓಪನ್ ಆಗ್ತಿರಲ್ಲ. ಕಾರಣ ಅದಿನ್ನು ಮೆಮೊರಿಗೆ ಫಿಲ್ ಆಗಿರಲ್ಲ. ಸಿಸ್ಟಮ್ ಆನ್ ಮಾಡಿ ಸ್ವಲ್ಪ ಹೊತ್ತಾದ್ಮೇಲೆ ಅಥವಾ ಕಂಪ್ಯೂಟರ್ ಮೊಬೈಲ್ ಅನ್ನ ಆನ್ ಮಾಡಿ ಸ್ವಲ್ಪ ಹೊತ್ತಾದ್ಮೇಲೆ ನೀವು ಬಳಸ್ಬೋದು, ಈಸಿಯಾಗಿ ಆಕ್ಸೆಸ್ ಮಾಡ್ಬೋದು. ರೈಟ್. ಅದನ್ನೇ ಇಲ್ಲಿ ಹೇಳೋದು, ಇಟ್ ಲೋಡ್ಸ್ ಯೂಸರ್ ಪ್ರೋಗ್ರಾಮ್ ಇಂಟು ದ ಮೆಮೊರಿ. ಪ್ರೋಗ್ರಾಮು ಸಾಫ್ಟ್ವೇರ್ಗಳೇನಿರ್ತಾವಲ್ಲ ಅದು ಮೆಮೊರಿಗೆ ಫಿಲ್ ಮಾಡ್ತದೆ. ನೆಕ್ಸ್ಟ್ ಮೂರನೇ ಫಂಕ್ಷನ್ ನೋಡಿ. ಥರ್ಡ್ ಫಂಕ್ಷನ್ ಈಸ್ the data required by the program is also loaded in the memory. Data required by the program. ಪ್ರೋಗ್ರಾಮ್ಗೆ ಒಂದಷ್ಟು ಡಾಟಾ ಬೇಕು, ಮಾಹಿತಿಗಳು ಬೇಕು. is also loaded in the memory. ಅವುಗಳನ್ನು ಮೆಮೊರಿಗೆ ಲೋಡ್ ಮಾಡುತ್ತೆ. The data required and operating system places this data into the memory. At this point of study, it would be necessary for us to understand and logical structure of the memory. Right. ನಮ್ಗೆ ಒಂದಷ್ಟು ಡಾಟಾ ಬೇಕಾಗ್ತದೆ, ಮಾಹಿತಿಗಳು ಒಂದಷ್ಟು ಬೇಕಾಗ್ತದೆ. ಟೇಕ್ ಫಾರ್ ಎಕ್ಸಾಂಪಲ್, ಕಾಂಟ್ಯಾಕ್ಟ್ಸ್ ಅಂತ ಓಪನ್ ಮಾಡಿದ್ರ, ಆ ಕಾಂಟ್ಯಾಕ್ಟ್ಸ್ ಅಲ್ಲಿ ಹೆಸರು ಸೇವ್ ಮಾಡ್ಕೊಂಡಿರ್ತೀರಾ ನೀವು.
ರೈಟ್. ಎಕ್ಸಾಂಪಲ್ ಸುನಿಲ್ ಸರ್ ಅಂತ ಹೆಸರು ಸೇವ್ ಮಾಡ್ಕೊಂಡಿದ್ರೆ ನಿಮ್ಮ ಕಾಂಟ್ಯಾಕ್ಟ್ಸ್ ಅಲ್ಲಿ, ಅದನ್ನ ಹುಡುಕ್ಬೇಕಾದ್ರೆ ಸುನಿಲ್ ಸರ್ ಅಂತ ಇರಬೇಕು, ನನ್ನ ಫೋನ್ ನಂಬರ್ ಇರಬೇಕು 90367427. ಇಷ್ಟು ಡಾಟಾ ಸುನಿಲ್ ಸರ್, ಅದ್ರ ಕೆಳಗಡೆ ನನ್ನ ನಂಬರ್. ರೈಟ್, ಇದು ಡಾಟಾ. ಈ ಡಾಟಾನ ಮೆಮೊರಿಗೆ ಲೋಡ್ ಮಾಡುತ್ತೆ. ಕೆಲವು ಸರಿ ಮೊಬೈಲ್ ಆನ್ ಮಾಡಿದ ತಕ್ಷಣ ಕಾಂಟ್ಯಾಕ್ಟ್ಸ್ ಹೋಗಿ ಖಾಲಿ ಖಾಲಿ ಕಾಣಿಸ್ತೀರ, ಅಯ್ಯೋ ಡಿಲೀಟ್ ಆಗೋಯ್ತಾ ಅಂತ ಫೀಲ್ ಆಗ್ಬಿಡುತ್ತೆ, ಅಯ್ಯೋ ಮಿಸ್ ಆಗೋಯ್ತಾ, ಡಿಲೀಟ್ ಆಗೋಯ್ತಾ. ಆದ್ರೆ ಸ್ವಲ್ಪ ಹೊತ್ತು ಆದ್ಮೇಲೆ ಡಾಟಾ ಕಾಣಿಸುತ್ತೆ. ರೈಟ್. ಹಾಗಾದ್ರೆ ಎರಡನೇದು ಏನ್ ಹೇಳ್ತದೆ, ಪ್ರೋಗ್ರಾಮ್. ರೈಟ್, ಸಾಫ್ಟ್ವೇರ್ನ ವರ್ಕ್ ಆಗಿ ಮಾಡುತ್ತೆ, ಸಾಫ್ಟ್ವೇರ್ನ ಮೆಮೊರಿಗೆ ತುಂಬಿಸುತ್ತೆ, ಆದ್ರೆ ಇಲ್ಲಿ ಡಾಟಾವನ್ನ ಮೆಮೊರಿಗೆ ತುಂಬಿಸುತ್ತೆ ಅಂತ ಹೇಳ್ತಾರೆ. ರೈಟ್. ಕಾಂಟ್ಯಾಕ್ಟ್ ಅನ್ನೋದು ಅಪ್ಲಿಕೇಶನ್, ಮೆಸೇಜಸ್ ಅಪ್ಲಿಕೇಶನ್, ಗ್ಯಾಲರಿ ಅಪ್ಲಿಕೇಶನ್, ವಾಟ್ಸಪ್ ಅಪ್ಲಿಕೇಶನ್. ಅಪ್ಲಿಕೇಶನ್ಗೆ ಬದಲಾಗಿ ಪ್ರೋಗ್ರಾಮ್ ಅಂತಾನು ಕರಿಬಹುದು, ಅಪ್ಲಿಕೇಶನ್ಗೆ ಬದಲಾಗಿ ಸಾಫ್ಟ್ವೇರ್ ಅಂತಾನು ಕರೀಬಹುದು ಅಲ್ವಾ. ಇಲ್ಲಿ ಅಪ್ಲಿಕೇಶನ್ ಲೋಡ್ ಆಗೋದು ಫಸ್ಟ್, ಆಮೇಲೆ ಅಪ್ಲಿಕೇಶನ್ ಒಳಗಡೆ ಡಾಟಾ ಇರಬೇಕಲ್ಲ, ಅದು ಮೂರನೇ ಪಾಯಿಂಟ್ ಅಲ್ಲಿ ಮೂರನೇ ಫಂಕ್ಷನ್ಸ್ ಇದು ಮಾಡುತ್ತೆ. ಫೋರ್ತ್ ಪಾಯಿಂಟ್ ನೋಡಿ, ಇಂಟರ್ಪ್ರಿಟ್ ದ ಪ್ರೋಗ್ರಾಮ್ ಇನ್ಸ್ಟ್ರಕ್ಷನ್ ಒನ್ ಅಟ್ ದ ಟೈಮ್. ಇಂಟರ್ಪ್ರಿಟ್ಸ್ ದ ಪ್ರೋಗ್ರಾಮ್ ಇನ್ಸ್ಟ್ರಕ್ಷನ್ ಒನ್ ಅಟ್ ದ ಟೈಮ್. ಪ್ರೋಗ್ರಾಮ್ ಇನ್ಸ್ಟ್ರಕ್ಷನ್ಸ್ ಇರುತ್ತಲ್ಲ, ಪ್ರೋಗ್ರಾಮ್ ಇನ್ಸ್ಟ್ರಕ್ಷನ್ಸ್ ಇರುತ್ತಲ್ಲ, ಇಸ್ ಒನ್ ಅಟ್ ದ ಟೈಮ್. ಇಂಟರ್ಪ್ರಿಟ್ ಮಾಡುತ್ತಂತೆ, ಪ್ರೋಗ್ರಾಮ್ ಏನ್ ಕೆಲಸ ಮಾಡುತ್ತೆ ಅಂತ ಇಂಟರ್ಪ್ರಿಟ್ ಮಾಡುತ್ತಂತೆ. ರೈಟ್, ನೋಡೋಣ ಸ್ಕ್ರೀನ್ ಅಲ್ಲಿ ನೋಡೋಣ. ಇಲ್ಲಿ ಸುಮಾರು ಪ್ರೋಗ್ರಾಮ್ಸ್ ಇದಾವೆ. ರೈಟ್, ಆ ಪ್ರೋಗ್ರಾಮ್ಸ್ ಅನ್ನ ಇಂಟರ್ಪ್ರಿಟ್ ಮಾಡಬೇಕು ಅಂತ. ರೈಟ್, ಪ್ರೋಗ್ರಾಮ್ಸ್ ಅನ್ನ ಇಂಟರ್ಪ್ರಿಟ್ ಮಾಡಬೇಕು, ಇಲ್ಲಿದೆ. ರೈಟ್, ಅದ್ರ ಕೆಲಸ ಏನು ಅಂತ ಹೇಳ್ಬೇಕು. ಇಲ್ಲಿ ವಿಡಿಯೋ ಕಟ್ಟರ್, ವಿಡಿಯೋ ಜಾಯಿನರ್ ಅಂತ ಇದೆ, ಅದ್ರ ಮೇಲೆ ತಗೊಂಡೋಗಿ ಆರೋ ಮಾರ್ಕ್ ಇಟ್ರೆ ಅದೊಂದಷ್ಟು ಇನ್ಸ್ಟ್ರಕ್ಷನ್ಸ್ ಅನ್ನ ತೋರಿಸುತ್ತಾ. ನೋಡಿ ಇಲ್ಲಿ ಈ ಕಾರ್ನರ್ ಅಲ್ಲಿ ಸ್ಟಾರ್ಟ್ ಬಟನ್ ಇದೆ, ಅಲ್ಲಿ ಸ್ಟಾರ್ಟ್ ಅಂತ ಬರ್ದಿಲ್ಲ, ಅದ್ರ ಮೇಲೆ ಸುಮ್ನೆ ಪಾಯಿಂಟರ್ ನ ಇಟ್ಟಿದ್ದೀನಿ, ಸ್ಟಾರ್ಟ್ ಅಂತ ತೋರಿಸ್ತಿದೆ ಅದು. ರೈಟ್, ಪ್ರೋಗ್ರಾಮ್ ನ ಇಂಟರ್ಪ್ರಿಟ್ ಮಾಡೋದು ಅಂದ್ರೆ ಇದೆ. ನೋಡಿ ಇಲ್ಲಿ ಬರೀ ಇ ಅಂತ ಇದೆ, ಅದ್ರ ಮೇಲ್ಗಡೆ ಏನು ತೋರಿಸ್ತಿಲ್ಲ, ಆ ಇ ಮೇಲೆ ಇಟ್ಟಾಗ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಅಂತ ಕಾಣಿಸ್ತದೆ. ಇದೆ ಸ್ಕ್ರೀನ್ ಕಾಣಿಸ್ತಿದ್ಯಪ್ಪ? ಓಕೆ, ರೈಟ್. ಇಂಟರ್ಪ್ರಿಟೇಷನ್ ಅಂದ್ರೆ ಯಾವ್ದಾದ್ರು ಅಪ್ಲಿಕೇಶನ್ ಮೇಲೆ ಮೌಸ್ ಪಾಯಿಂಟರ್ನ ಇಟ್ರೆ ಅದು ಇನ್ಸ್ಟ್ರಕ್ಟ್ ಮಾಡುತ್ತೆ ಇದೇನು ಅಂತ ಅದ್ರ ಕೆಲಸ. ನೆಕ್ಸ್ಟ್ ಫಿಫ್ತ್ ಪಾಯಿಂಟ್ ನೋಡಿ, ಗಿವ್ಸ್ ಇನ್ಸ್ಟ್ರಕ್ಷನ್ ಟು ಡಿಸ್ಪ್ಲೇ ದ ರಿಸಲ್ಟ್ ಆನ್ ದ ಮಾನಿಟರ್. ಗಿವ್ಸ್ ಇನ್ಸ್ಟ್ರಕ್ಷನ್ ಟು ಡಿಸ್ಪ್ಲೇ ದ ರಿಸಲ್ಟ್ ಆನ್ ದ ಮಾನಿಟರ್. ಮಾನಿಟರ್ ಮೇಲೆ ರಿಸಲ್ಟ್ ಅನ್ನ ಡಿಸ್ಪ್ಲೇ ಮಾಡು ಅಂತ ಇನ್ಸ್ಟ್ರಕ್ಟ್ ಮಾಡುತ್ತೆ. ನಮ್ಗೆ ಬ್ರೈನ್ ಇದ್ದಂಗೆ, ಬ್ರೈನ್ ಕೆಲಸ ಮಾಡ್ದಂಗೆ. ರೈಟ್, ಟೇಕ್ ಫಾರ್ ಎಕ್ಸಾಂಪಲ್, ಬ್ರೈನ್ ಹೆಂಗೆಲ್ಲ ಕೆಲಸ ಮಾಡುತ್ತೆ ಅಂತ ನಿಮ್ಗೆ ಸೈನ್ಸ್ ಟೀಚರ್ ಹೇಳ್ಕೊಟ್ಟಿರ್ತಾರೆ. ನಡ್ಕೊಂಡು ಹೋಗ್ತಾ ಇರ್ತೀರ, ಕಾಲಿಗೆ ಮುಳ್ಚುಚ್ಚುತ್ತೆ, ಅವಾಗ ಸ್ಕಿನ್ ನಮ್ಗೆ ಬ್ರೈನ್ಗೆ ಹೇಳುತ್ತೆ ಇಲ್ಲಿ ಮುಳ್ಚುಚ್ಚಿದೆ ನೋಡು ಅಂತ. ತುಂಬಾ ನೋವಾಗುತ್ತೆ, ಕಣ್ಣಲ್ಲಿ ನೀರು ಬರುತ್ತೆ. ರೈಟ್, ಈ ತರ ಒಂದೊಂದು ಕೆಲಸನು ರಿಸಲ್ಟ್ ಅನ್ನ ಮಾಡ್ಬೇಕಾಗಿರುತ್ತೆ. ಟೇಕ್ ಫಾರ್ ಎಕ್ಸಾಂಪಲ್, ನೋಟ್ಸ್ ಬರ್ದು ತೋರಿಸಿ ಅಂದ್ರೆ ಬರ್ದು ತಗೊಂಬಂದು ನಾಳೆ ತೋರಿಸ್ಬೇಕು ನೀವು ಕ್ಲಾಸ್, ಆಫ್ಲೈನ್ ಕ್ಲಾಸಸ್ ಇದ್ದಾಗ ಅಲ್ವಾ. ಈ ತರನೇ ರಿಸಲ್ಟ್ ಇರುತ್ತೆ. ಗಿವ್ಸ್ ಇನ್ಸ್ಟ್ರಕ್ಷನ್ ಟು ಡಿಸ್ಪ್ಲೇ ದ ರಿಸಲ್ಟ್ ಆನ್ ದ ಮಾನಿಟರ್. ಮಾನಿಟರ್ ಮೇಲೆ ಡಿಸ್ಪ್ಲೇ ತೋರಿಸ್ಬೇಕು, ರಿಸಲ್ಟ್ ಅನ್ನ ತೋರಿಸಿ ಅಂತ ಇನ್ಸ್ಟ್ರಕ್ಟ್ ಮಾಡುತ್ತೆ. ಟೇಕ್ ಫಾರ್ ಎಕ್ಸಾಂಪಲ್, ಕ್ಯಾಲ್ಕುಲೇಟರ್ ಅಂತ ಇದೆ ಅಂತ ಹೇಳ. ಕ್ಯಾಲ್ಕುಲೇಟರ್ ಏನ್ ಮಾಡುತ್ತೆ, 2 + 2 = ಅಂದ್ರೆ ರೈಟ್, ಅಲ್ಲಿ ರಿಸಲ್ಟ್ ಅನ್ನ ಪ್ರೊವೈಡ್ ಮಾಡುತ್ತೆ. ರೈಟ್, ನೆಕ್ಸ್ಟ್ ಪಾಯಿಂಟ್ ನೋಡಿ ಏನಿದೆ, ಪ್ರೊವೈಡ್ ದ ಮೀನ್ಸ್ ಫಾರ್ ದ ಪ್ರಾಪರ್ ಯೂಸ್ ಆಫ್ ರಿಸೋರ್ಸಸ್ ಲೈಕ್ ಮೆಮೊರಿ, ಇನ್ಪುಟ್ ಅಂಡ್ ಔಟ್ಪುಟ್ ಡಿವೈಸಸ್. ಪ್ರೊವೈಡ್ ದ ಮೀನ್ಸ್. ಮೀನ್ಸ್ ಅಂದ್ರೆ ಇಟ್ಸ್ ದ ವೇ, ಇಟ್ಸ್ ಎ ಚೈನ್ ಲಿಂಕ್, ಇಟ್ಸ್ ಎ ಬ್ರಿಡ್ಜ್. ಅದೊಂದು ದಾರಿ ಮಾಡ್ಕೊಟ್ಟಂಗೆ. ಏನು, ಆಪರೇಟಿಂಗ್ ಸಿಸ್ಟಮ್ ಫಾರ್ ದ ಪ್ರಾಪರ್ ಯೂಸ್ ಆಫ್ ರಿಸೋರ್ಸ್, ಸಂಪನ್ಮೂಲಗಳ ಪೂರ್ಣ ಬಳಕೆ. ಟೇಕ್ ಫಾರ್ ಎಕ್ಸಾಂಪಲ್,
ನಿಮ್ಮ ಹತ್ರ ಕಂಪ್ಯೂಟರ್ ಇದೆ ಅಥವಾ ಲ್ಯಾಪ್ಟಾಪ್ ಇದೆ? ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ಅನ್ನ ಮಾನಿಟರ್ ಇರುತ್ತೆ, CPU ಇರುತ್ತೆ, ರೈಟ್, ಕೀಬೋರ್ಡ್ ಇರುತ್ತೆ. ಇವೆಲ್ಲದಕ್ಕೂ ಕನೆಕ್ಷನ್ ಮಾಡ್ಕೊಡಕ್ಕೆ ಆಪರೇಟಿಂಗ್ ಸಿಸ್ಟಮ್ ಬೇಕು. ನೆಕ್ಸ್ಟ್ ಪ್ರಿಂಟರ್ ಹೊಸದ್ ತರ್ತೀರಾ, ಪ್ರಿಂಟರ್ ಕನೆಕ್ಟ್ ಮಾಡ್ಕೊಂಡ್ರೆ OS ಇದ್ರೆ ಮಾತ್ರ ಬಳಕೆ ಮಾಡ್ಕೊಳ್ಬಹುದು ಆ ಪ್ರಿಂಟರ್ನ, ಇಲ್ದಿದ್ರೆ ಆಗಲ್ಲ. ಆಪರೇಟಿಂಗ್ ಸಿಸ್ಟಮ್ ಹಾಕೊಂಡು ನಿಮ್ಮ ಕಂಪ್ಯೂಟರ್ ರನ್ನಿಂಗ್ ಅಲ್ಲಿ ಇದ್ರೆ ಮಾತ್ರ ಪ್ರಿಂಟರ್ ಬರುತ್ತೆ. ನೆಕ್ಸ್ಟ್ 7th ಪಾಯಿಂಟ್, ಇಟ್ಸ್ ಆಕ್ಟ್ಸ್ ಆಸ್ ಎ ಮ್ಯಾನೇಜರ್ ಫಾರ್ ದ ವೇರಿಯಸ್ ರಿಸೋರ್ಸಸ್. ರೈಟ್, ಆಕ್ಟ್ಸ್ ಆಸ್ ಎ ಮ್ಯಾನೇಜರ್. ಮ್ಯಾನೇಜರ್ ಫಂಕ್ಷನ್ ಗೊತ್ತಿದೆ ನಿಮ್ಗೆ. ಆಕ್ಟ್ಸ್ ಆಸ್ ಎ ಮ್ಯಾನೇಜರ್. ಈ ಒಂದು ಆಪರೇಟಿಂಗ್ ಸಿಸ್ಟಮ್ ಮ್ಯಾನೇಜರ್ ತರ ಕೆಲಸ ಮಾಡುತ್ತಂತ. ಮ್ಯಾನೇಜರ್ ಕೆಲಸ ಏನ್ ಮಾಡ್ತಾರ? ಮ್ಯಾನೇಜಿಂಗ್ ದ ಥಿಂಗ್ಸ್. ಏನಪ್ಪ? ಪ್ಲಾನ್ ಮಾಡುತ್ತೆ, ಆರ್ಗನೈಸ್ ಮಾಡುತ್ತೆ, ಅಲೋಕೇಶನ್ ಮಾಡುತ್ತೆ. ಈ ತರ ಮ್ಯಾನೇಜಿಂಗ್ ಫಂಕ್ಷನ್ಸ್ ಅನ್ನ ಆಪರೇಟಿಂಗ್ ಸಿಸ್ಟಮ್ ಮಾಡುತ್ತೆ. ಇಟ್ ಅಲೋಕೇಟ್ಸ್ ಅಂದ್ರೆ ಗಿವ್ಸ್ ದೆಮ್ ದ ವೇರಿಯಸ್ ಪ್ರೋಗ್ರಾಮ್ಸ್ ಅಂಡ್ ಯೂಸರ್ ಆಸ್ ವೆನ್ ರಿಕ್ವೈರ್ಡ್ ಬೈ ದೆಮ್. ಯಾವಾಗ ಬೇಕು, ಹೆಂಗೆ ಬೇಕು ಆ ಸಂದರ್ಭಕ್ಕೆ ಬಳಸ್ಕೊಳ್ಬಹುದು. ಪ್ರಿಂಟರ್ ಇದೆ ಅಂತ ಹೇಳ್ಬಿಟ್ಟು ಡೈಲಿ ಪ್ರಿಂಟ್ ತೆಗಿಬೇಕು ಅಂತ ಇಲ್ಲ. ನಮಗೆ ನೆಸೆಸಿಟಿ ಇದ್ದಾಗ ಪ್ರಿಂಟ್ ತಗೊಳ್ಳೋದು. ಸ್ಪೀಕರ್ ಇದೆ ಅಂದ್ಬಿಟ್ಟು ಡೈಲಿ ಆಡ್ ಹಾಕ್ಬೇಕು ಅಂತ ಇಲ್ಲ, ನಮ್ಗೆ ಬೇಕಾದಾಗ ಆಡ್ ಹಾಕಂತ. ಯಾವಾಗ ಬೇಕು, ಏನು ಬೇಕು ಅಂತ ನಾವು ಬಳಸ್ಕೊಳ್ತೀವಲ್ಲ, ಹಾಗೇನೆ ಆಪರೇಟಿಂಗ್ ಸಿಸ್ಟಮು ಸಹ ಅದಕ್ಕೆ ಯಾವಾಗ ಏನೇನ್ ಬೇಕು ಅಂದ್ರೆ, ಪ್ರಿಂಟರ್ ಯಾವಾಗ ವರ್ಕ್ ಮಾಡಿಸ್ಬೇಕು, ಸ್ಕ್ಯಾನರ್ ಯಾವಾಗ ವರ್ಕ್ ಮಾಡಿಸ್ಬೇಕು, ಸ್ಪೀಕರ್ ಯಾವಾಗ ವರ್ಕ್ ಮಾಡಿಸ್ಬೇಕು, ಆಪರೇಟಿಂಗ್ ಸಿಸ್ಟಮ್ಗೆ ಗೊತ್ತು, ಅದು ಆ ಸಂದರ್ಭದಲ್ಲಿ ಬಳಕೆ ಮಾಡ್ಕೊಳತ್ತೆ. ನೆಕ್ಸ್ಟ್ 8ನೇ ಪಾಯಿಂಟ್ ನೋಡಿ, ದ ಆಪರೇಟಿಂಗ್ ಸಿಸ್ಟಮ್ ಸಾಫ್ಟ್ವೇರ್ ಕಂಟ್ರೋಲ್ಸ್ ದ ಕಂಪ್ಯೂಟರ್ ಹಾರ್ಡ್ವೇರ್. ಕಂಪ್ಯೂಟರ್ ಹಾರ್ಡ್ವೇರ್ ನ ಕಂಟ್ರೋಲ್ ಮಾಡುತ್ತೆ. ಇಟ್ ಕೋಆರ್ಡಿನೇಟ್ಸ್ ದ ಫ್ಲೋ ಆಫ್ ಡಾಟಾ. ಡಾಟಾ ಫ್ಲೋ ಆಗುತ್ತಲ್ಲ, ಅದನ್ನ ಕೋಆರ್ಡಿನೇಟ್ ಮಾಡುತ್ತೆ ಬಿಟ್ವೀನ್ ದ ವೇರಿಯಸ್ ಅಪ್ಲಿಕೇಶನ್ ಪ್ರೋಗ್ರಾಮ್ ಅಂಡ್ ದ ಯೂಸರ್. ಯೂಸರ್ಗೂ ಮತ್ತೆ ಅಪ್ಲಿಕೇಶನ್ ಗಳನ್ನ ಬಳಸೋದಿಕ್ಕೆ, ಹಾರ್ಡ್ವೇರ್ ಗಳನ್ನ ಬಳಸಬೇಕು ಅನ್ನೋದಾದ್ರೆ ಆಪರೇಟಿಂಗ್ ಸಿಸ್ಟಮ್ ಬೇಕು. ನೆಕ್ಸ್ಟ್ ಈಸ್ 9th ಪಾಯಿಂಟ್, ದ ಆಪರೇಟಿಂಗ್ ಸಿಸ್ಟಮ್ ಸಾಫ್ಟ್ವೇರ್. ಆಪರೇಟಿಂಗ್ ಸಿಸ್ಟಮ್ ಸಾಫ್ಟ್ವೇರ್ ಸ್ಕ್ರೀನ್ ಕಾಣ್ತಾ ಇರ್ಲಿಲ್ವಪ್ಪ? ನೋ ಸರ್. ಆಯ್ತು, ಇವಾಗ ಸ್ಕ್ರೀನ್ ಕಾಣ್ತಿದೆ ನೋಡಿ. ರೈಟ್, 9th ಪಾಯಿಂಟ್ ನೋಡಿ, ದ ಆಪರೇಟಿಂಗ್ ಸಿಸ್ಟಮ್ ಸಾಫ್ಟ್ವೇರ್ ಅಲೌಸ್ ದ ಯೂಸರ್ ಟು ಇಂಟರಾಕ್ಟ್ ವಿತ್ ಹಾರ್ಡ್ವೇರ್ ಟು obtain result. Operating system software allows the user to interact with the hardware to obtain the result. Result ಬೇಕು ಅಂದ್ರೆ, ರೈಟ್, ಆ ರಿಸಲ್ಟ್ ಒಬ್ಟೈನ್ ಮಾಡ್ಕೊಳ್ಳೋದು ಯಾವ ತರ ಅನ್ನೋದಾದ್ರೆ, ಫ್ರಮ್ ದ ಆಪರೇಟಿಂಗ್ ಸಿಸ್ಟಮ್ ಓನ್ಲಿ. ರೈಟ್, ಆಪರೇಟಿಂಗ್ ಸಿಸ್ಟಮ್ಮೇ ಎಲ್ಲ, ಆಪರೇಟಿಂಗ್ ಸಿಸ್ಟಮ್ಮೇ ಬಹುಮುಖ್ಯವಾಗಿ ಕಂಪ್ಯೂಟರ್ ಬೇಕಾಗಿರ್ತಕ್ಕಂಥದ್ದು ಅಂತಕ್ಕಂಥದ್ದನ್ನ ಹೇಳ್ತಾರೆ. ರೈಟ್, ಇನ್ ಮಿಕ್ಕಿದ ಟಾಪಿಕ್ ಅನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡೋಣ.